ಚಪ್ಪು ಚಪ್ಪುಂಡಿ ಹವಳ ಹವಳ काने काने वाले के नाम दाने दाने वाले के नाम लकड़ी के ऊपर से हाथ निकाल बे ಏನು ಆ ಬಡಗಂಗಾ ಎಷ್ಟೊಂದು ಚಂದೂಳ ಚೆಲುವೆ ಏನವಳ ತುಂಬಿ ನಿತ್ತ ವಾತ್ಸಲ್ಯ ಏನವಳ ಕೆಂಪಾದ ಗಲ್ಲ ಏನವಳ ಕುಡಿಹುಬ್ಬುಗಳು ಏನವಳ ತಂಡಿ ಹಣ್ಣಿನಂತಹ ತುಟಿಗಳು ಏನವಳ ಬಳಕಾಡುವ ಸೊಂಟ ಏನವಳ ತುಂಬಿ ನಿಂತ ಮೇಯ ದಿನಾಲು ನನ್ನ ಕನಸಿನಲ್ಲಿ ಬಂದು ಕಾಡುತ್ತಿದ್ದಾಳೆ ಆ ಬಡಗಂಗಾ ಅವಳನ್ನು ಅಪ್ಪಿ ಮುತ್ತಾಡಬೇಕಂತ ನನಗೆ ಆಸೆ ಆಗಿದೆ ಅವಳು ಇಂದಲ್ಲ ನಾಳೆ ನನ್ನ ಕೈಗೆ ಸಿಗಲೇಬೇಕು ಮರಿಲೆಂಗೋ ಗೆಳೆಯ ಇದ್ದುರ ಮುದ್ದಿನ ಹುಡುಗಿನ ನನ್ನ ಪ್ರೀತಿ ಮುರಿದನ ನಾ ನಂಬಿದ ಗೆಳೆಯನ ನೀನು ಇಲ್ಲ ಗೆಳೆಯ ಇಲ್ಲ ಒಂಟಿಯಾಗಿ ಉಳಿದನ ಮರಿಲೆಂಗೋ ಏನಪ್ಪ ಫ್ಯಾಷನ್ ಕಾಲ ದಿನಕ್ಕೊಂದು ಇವ್ರ ಸ್ಟೈಲ ಏನಪ್ಪ ಫ್ಯಾಷನ್ ಕಾಲ ಇವ್ರ ಸ್ಟೈಲ ಎಂತಾದ್ರು ಮಾಡಿ ಎಂತಾದ್ರು ಮಾಡಿ ನಂಬುದು ಗುಣ ಸಿಗಲಿಲ್ಲ ಏನಪ್ಪ ಫ್ಯಾಷನ್ ಕಾಲ ದಿನಕ್ಕೊಂದು ಇವ್ರ ಸ್ಟೈಲ ಏನಪ್ಪ ಫ್ಯಾಷನ್ ಕಾಲ ಇವ್ರ ಸ್ಟೈಲ ಎಂತಾದ್ರು ಮಾಡಿ ಜನ ಈಗ ಎಲ್ಲಿ ಹೋದ ಹೊಸ ಚೂಡಿದಾರ ಅದು ಹಳೆ ಫ್ಯಾಷನ್ ಮಾತ್ರ ಸೀರೆ ಕುಡಿತ ಹಾಕೊಳ್ಳೋ ಜನ ಈಗ ಎಲ್ಲಿ ಹೋದ ಹೊಸ ಚೂಡಿದಾರ ಅದು ಹಳೆ ಫ್ಯಾಷನ್ ಚನ್ನಂಗಿ ಸೊನ್ನ ಹುಟ್ಟ ಮರಿಮೇಲ ಕೂದಲು ಬಿಟ್ಟ ಚನ್ನಂಗಿ ಸೊನ್ನ ಹುಟ್ಟ ಮರಿಮೇಲ ಕೂದಲು ಬಿಟ್ಟ ಗಾಗೆಲ್ಲ ಇವರು ಹಾಕಿ ಮಾತಾಡ ಏನ ಕೊಟ್ಟಿ ಏನಪ್ಪ ಫ್ಯಾಷನ್ ಕಾಲ ಇವ್ರ ಸ್ಟೈಲ ಏನಪ್ಪ ಫ್ಯಾಷನ್ ಕಾಲ ಇರ್ಕೊಂಡು ಇವ್ರ ಸ್ಟೈಲ ಯಾಕ್ರಿ ಧನ್ಯಾರ ಭಾಳ ಖುಷಿ ಒಳಗದಿರಲ್ಲ ಯಾಕೋ ನನಗೆ ಡೌಟ್ ಬರಾಕತ್ತೈತಿ ಎಲ್ಲಿ ಜಾತ್ರೆಯಾಗ ಯಾವ್ದಾರೆ ಹೊಸ ಅಕ್ಕಿ ಏನಾರು ನೋಡ್ಯಾರೇನು ಮತ್ತೆ ಯಾಕಂದ್ರೆ ನಿಮಗೆ ಅದ್ರ ಹುಚ್ಚು ಭಾಳ ಯಾವುದೋ ಒಂದು ಹಕ್ಕಿ ನಿಮ್ಮ ಕಣ್ಣಿಗೆ ಬಿದ್ದಿರಬೇಕು ಅದಕ್ಕೆ ಹುರುಪು ಹೆಚ್ಚಾಗಿ ನಗಾಕತ್ತೀರಿ ಅನ್ಸಾಕತ್ತೈತಿ ನನಗೆ ಏ ಬಟಾಟಿ ಇದು ಸಂತೋಷದನಿಗೆ ಅಲ್ಲೋ ಸಂತೋಷದನಿಗೆ ಅಲ್ಲ ಅಂದು ನನ್ನ ಬಲೆಯಲ್ಲಿ ಬೀಳದ ಆ ಬಡಗಂಗಾ ಅಸಮಾಧಾನ ತಿಳಿಯಿತೆ ಅದಕ್ಕೆ ನೀವು ಮಾರಾಯ ನೀ ಹಂಗೆ ಸುಮ್ಮ ನಗು ಮಗಾನ ಅಲ್ಲ ಯಾಕೆ ನಗ್ತಿರ್ಬೇಕು ಅಂತ ನನಗೆ ಡೌಟ್ ಬಂದಿತ್ತು ಅದು ಅಲ್ರಿ ಧನ್ಯಾರ ಹಿಂಗೆ ಸುಮ್ಮನೆ ಕಂಡು ಹುಡುಗಿಯಾರನ್ನೆಲ್ಲ ಕಣ್ಣಾಗ ತುಂಬ್ಕೊಂಡು ಮನೆಗೆ ಬಂದ
ಒಬ್ಬೊಬ್ರ ನಿತ್ತು ಒಳಗೆ ಖುಷಿ ಪಟ್ಟು ನಗುಕಿತ್ತ ತಮ್ಮನೊಂದು ಹುಡುಗಿನ ನೋಡಿ ಮದ್ವೆ ಮಾಡ್ಕೊಂಡು 2 ಮಕ್ಕಳಾಡಿದ್ರೆ ಹೆಂಗಿರ್ತೈತಿ ರೀ ಇದನ್ಯಾರ ಹೆಂಗಿರ್ತೈತಿ? ಏ ಬಟಾಟಿ, ನಾನು ಮನಸ್ಸು ಮಾಡಿದಾಗ ಎಷ್ಟು ಬೇಕಾದಷ್ಟು ಹೆಣ್ಣುಗಳನ್ನು ಮದುವೆ ಆಗುತ್ತೆ. ಏಕೆ ಬಿಟ್ಟಿದ್ದೀನಿ ಗೊತ್ತಾ? ಯಾರು ಹಾಳು ನೋಡ್ರಿ ಅಕ್ಕಿಲ್ಲ. ಯಾಕೆ ಬಿಟ್ರಿ ಇದನ್ಯಾರ? ಯಾಕೆ ಬಿಟ್ರಿ? ಇನ್ನು ನನ್ನ ತಂಗಿ ಪುಷ್ಪನ ಮದುವೆಯಾಗಿಲ್ಲ, ಅದಕ್ಕಾಗೇ ಬಿಟ್ಟಿದ್ದೀನಿ. ಆಯ್ತ್ರಿ ಇದನ್ಯಾರ ಅಂದಂಗ ನಿಮ್ಮ ತಂಗಿ ಪುಷ್ಪ ಅವ್ರದ್ದು ಬೇಗ ಮದುವೆ ಮಾಡಿಸಿ ಬಿಡುನು. ಹಿಂದಾಗಡೆ ನಿಮ್ಮ ಮದುವೆ ಮಾಡೋದು ಬ್ಯಾಡೋ, ಹಿಂದಾಗಡೆ ನಾವು ಇಬ್ರು ಕೂಡಿ 4 ಮಂದಿನ ಕೂಡಿಸ್ಕೊಂಡು ಪ್ಯಾಸದಾಗ ಕೂತು ವಿಚಾರ ಮಾಡೋನು. ಮೊದಲು ನಿಮ್ಮ ತಂಗಿಯವ್ರ ಮದುವೆ ಮಾಡಿಬಿಡ್ರಿ. ಏ ಬಟಾಟಿ, ಕಾಯಿಪಲ್ಲೆ ಪೇಟೆಗೆ ಹೋಗಿ ಬಂದಿದ್ದೀನೋ? ಹ್ಞೂನ್ರಿ, ಹೋಗಿ ಬನ್ನಿ. ನಾನು ಹೇಳಿದಂತೆ ಎಲ್ಲ ಸಂತೆಯನ್ನು ತೆಗೆದುಕೊಂಡು ಬಂದಿದ್ದೇನು? ಹ್ಞೂನ್ರಿ ಇದನ್ಯಾರ ನೀವು ಹೇಳ್ದಂಗೆ ಮೊದಲು ನಿಮ್ಮ ಜೋಡಣ ತಗೊಂಡು ಅಲ್ಲಿ ತೋಟದ ಮನೆಯಾಗಿಟ್ಟು ಕಾಯಿಪಲ್ಲೆ ತಗೊಂಡ ಇಲ್ಲಿ ಬಂದನಿ. ಅಲ್ರಿ ಅವ್ರ ಎಷ್ಟು ಆಗಲ್ ಮಾಡ್ಕೊಂಡು ನಕ್ಕೋತ್ ಬರಾಕತ್ತೀರ್ಲ. ಎಲ್ಲಿ ಏನು ಚಾನ್ಸ್ ಆಗೈತಿ ನಮಗೊಂದಿಟ್ಟು ಹೇಳ್ರಿ, ನಾವು ನಗ್ತೀವಿ. ದನ್ಯಾರ ನೋಡ್ರಿ ಅಲ್ಲಿ ಅವ್ವರು ಎಷ್ಟು ಚಂದಾಗಿ ನಕ್ಕೋತ್ ಬರಾಕತ್ಯಾರ. ಹಾದ್ಯಾಗ ಯಾವುದೋ ಒಂದು ಬಕ್ರಾ ಬಿದ್ದಂಗೆ ಕಾಣಿಸ್ತತ್ರಿ ಅವ್ರಿಗೆ, ಅದಕ್ಕೆ ಇಟ್ಟು ಖುಷಿ ಆಗೈತಿ. ಏ ಬಟಾಟಿ, ಅವಳಿಗೇನು ಖುಷಿ ಆಗಲಿ ಬಿಡು. ಇತ್ತಿತ್ಲಾಗ ಅವಳ ನಡವಳಿಕೆನೇ ಚೇಂಜ್ ಆಗಿದೆ. ದಿನಾಲು ಕಾಲೇಜ್ ಬಿಟ್ಟು ಬಳಕ 1 ತಾಸು 2 ತಾಸು ಲೇಟ್ ಮಾಡಿ ಮನೆಗೆ ಬಂದು ಹತ್ತುತ್ತಿದ್ದಾಳೆ. ಏಕೆ ಇಷ್ಟೊಂದು ಲೇಟ್ ಅಂತ ಕೇಳಿದಾಗ ಇಲ್ಲದ ಸಲ್ಲದ ವಿಷಯವನ್ನು ಹೇಳುತ್ತಿದ್ದಾಳೆ. ಏನೋ ಅವಳ ಹೆಣ್ಣು ತನಗೆ ಕಳಂಕ ತಂದುಕೊಳ್ಳಬೇಡದಂತ ನನಗೆ ಚಿಂತೆ ಹತ್ತಿದೆ. ಅಣ್ಣ, ಈ ಹೆಣ್ತನಕ್ಕೆ ಕಳಂಕ ತಂದುಕೊಳ್ಳುವಂಥ ಕೆಲಸ ನಾನು ಏನೂ ಮಾಡಿಲ್ಲ ಅಣ್ಣ. ನನ್ನ ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಮನೆಗೆ ಬರಬೇಕಾದ್ರೆ ಅಲ್ಪ ಸ್ವಲ್ಪ ಸಮಯ ಬೇಕಾಗ್ತಿತ್ತು ಅಷ್ಟೇ. ನೀವು ಏನನ್ರಿ ವಾರ ಈಗಿನ ಕಾಲದಾಗ ಪ್ಯಾಶನ್ಕ್ಕೆ ಮನಸ್ಸೋತ ಮಾರುದ್ದ ಮಂಗ್ಯಾನಂತ ಜಡಿ ಬಿಟ್ಟುಕೊಂಡು ಒಂದು ಜೀನ್ಸ್ ಪ್ಯಾಂಟ ಮೊಳಕ ಪಿಂಡ್ರಿ ಕಾಣಂಗೆ ಮ್ಯಾಲ ಟೀ ಶರ್ಟ್ ಹಾಕೊಂಡು ಮಾರಿಗೊಂದು ಅರಿವಿ ಕಟ್ಕೊಂಡು ಹೋದ್ರೆ ನಮ್ಮ ಮನೆಯವ್ರು ನಮ್ಗೆ ಕೂನತ್ತ. ಅಂಥದ್ರಾಗ ನಿಮ್ದೇಲಿ ನೋಡ್ಬೇಕ್ರಿ, ಕೈಯಾಗ ಒಂದು ಮೊಬೈಲ್ ಹಿಡ್ಕೋತ್, ಹಾದಿ ಹಿಡ್ದು ಹಲ್ಲು ಕಿಸ್ಕೋತ್, ಕಂಡವ್ರ ಕಡೆ ಮೊಬೈಲ್ ಕರೆನ್ಸಿ ಹಾಕಿಸ್ಕೋತ್, ಆನ್ಲೈನ್ದಾಗ ಬಿಜಿ ಆಗೋ ಈಗಿನ ಹುಡುಗಿಯಾರ ಸುದ್ದಿನ ಹೇಳಬೇಡ್ರಿ. ಯಾವುದೂ ಸುದ್ದಿ ಇರೋದಿಲ್ಲ. ಒಳಗೆ ಗೆದ್ದಲು ಉಳ್ದಂಗೆ ಪ್ರೇಮದ ಪಾಠ ಶುರು ಮಾಡಿ ಗುಜು ಗುಜು ಮಾತಿನ ಗುದುಮುರಿಗೆ ಹಾಕಿ ಸಂಜೆ ಸಮಯದಾಗ ಸಂಧಿ ಸೇರಿ ಸಂಗಮರಗ ಹಾಡಿ ಸಾವಕಾಶ ಸಾಗಿ ಕಾಲೇಜ್ ಕಲಿದ್ರಾಗ 3 ತಿಂಗಳು ಮುಗಿದಿರ್ತೈತಿ, ಮುಗ್ದಾನ ಹರಿದಿರ್ತೈತಿ. ಅವಾಗ ಏನು ಮಾಡೋದು ಗೊತ್ತೇನ್ರಿ? ಈ ಊರುಗಳದಾಗ ಇರ್ತಾರ್ರಲ್ಲ ಜನರಿಗೆ ಗುಳಿಗೆ ಕೊಡು ಡಾಕ್ಟ್ರುಗಳು, ಅಂಥವ್ರಂತೆ ಹೋಗುದ್ರಿ. ಹೋಗಿ ಅವ್ರು ಕೇಳಿದಟ್ಟು ರೊಕ್ಕ ಕೊಟ್ಟು ತಾವು ಮಾಡಿದ ಹಲಕಟ್ಗಿರಿ ಹಕ್ಕಿ ಕತ್ತು ಮುಚ್ಕೊಂಡು ಮ್ಯಾಲ ನೋಟಕ್ಕೆ ಗರ್ತಿ ಗಂಗವನಂಗೆ ಕಾನು ಹುಡುಗ್ಯಾರ ಎಟ್ಟಿಲ್ರಿ. ದನ್ಯಾರ ಅವ್ರಿಗೆ ನೀವ ಹೇಳ್ರಿ. ಯು ಶಟ್ ಅಪ್ ರಾಸ್ಕಲ್. ನಮಗೆ ಒಟ್ಟ ಇಂಗ್ಲೀಷ್ ಬರಲ್ರಿ, ಕನ್ನಡದಾಗ ಹೇಳ್ರಿ. ಏಯ್ ಕಲಿಯದ ಕತ್ತೆ ಯಾರೋ ಒಬ್ರು ಮಾಡಿದ ಮಾತ್ರಕ್ಕೆ ಇಡೀ ಕಾಲೇಜ್ ಕಲಿಯುವ ಹೆಣ್ಣು ಮಕ್ಕಳಿಗೆ ಅಪನಿಂದಿಸಿ ಮಾತನಾಡ್ತಾ ಇದ್ದೆಲ್ಲ. ಏ ಪುಷ್ಪ, ನೀನು ಸುಮ್ಮನಿರಣ್ಣ. ಇವನು ಮಾತನಾಡುವ ವಿಷಯ ಕೇಳಿದ್ರೆ ನನಗಂತೂ ಸಹಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಇದೇನೋ ಅದಾರಲ್ರಿ, ಇದ್ದದ ವಿಷಯ ನಾವು ಇದ್ದಂಗೆ ಹೇಳ್ರ ಜಾಡಿಸಿ ಎದ್ದು ಬಂದು ಎದಿಗೆ ವಾದ್ರತ್ ಹಂಗಾತ್ ನಮ್ಮ ಬಳೆ. ಈಗ ದನ್ಯಾರ ಅವ್ವಾರು ಹೊಡೆದ್ರತ್ ಹೇಳಿ ನೀವೇನು ತಪ್ಪು ತಿಳ್ಕೊಬೇಡ್ರಿ. ನೀವು ಸಣ್ಣಾಗಿಂದ ಹುಟ್ಟಿ ಬೆಳೆದವ್ರು. ಅವ್ವಾರು ಸಣ್ಣ ಕೂಸಿತ್ತವಾಗ ನಮ್ಮದ ನಿಮ್ಮದ ಕಳ್ಳ ಹೆಂಗಿತ್ತು, ಹೆಂಗೆ ಕೂಡಿ ಬೆಳೆದಿವು. ಕುಚುಕು 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 ಏ ಕುಚುಕು 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 ನೀನು ಕಡಿಯೋ ಕುಚುಕು ಜೀವನ ಕುಚುಕು ಓ ಗಯ ಜೀವನ ಗಯ ನೀನು ಜಾನ ಕೋಪತನ ಕೋಪತು ಒಂದು ಕೈ ಜಾಸ್ತಿ ತನ ಕುಚುಕು 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 ನೀನು ಕಡಿಯೋ ಕುಚುಕು. ದನ್ಯಾರ ನಿಮ್ಮ ಸಿಟ್ಟಿರುವಲ್ತ ಕರೀರಿ.
ನಾವು ನೀವು ಸಣ್ಣಾಗಿದ್ದಂದ ನಾ ನಿಮ್ಮ ಆಳ್ ಮಗ ಆಗಿರ್ಬೇಕು. ಒಡ ಹುಟ್ಟಿದ ತಾಯಿ ಹೆಂಗೆ ಬಂದದೀವ್ರಿ. ಏನೋ ಸಣ್ಣ ಅವ್ವಾರು ಬಡದ್ರತ್ ನಾ ಏನು ತಪ್ಪು ತಿಳ್ಕೊಂಡು ನಿಮ್ಮ ಮನ್ಯಾನ ಕೆಲಸ ಬಿಟ್ಟು ಹೋಗ್ತೀನಂತ ನೀವೇನು ಅಪಾರ್ಥ ಮಾಡ್ಕೋಬೇಡ್ರಿ. ಇಷ್ಟು ದಿನ ನಾವು ಇಬ್ಬರು ಈ ಮನ್ಯಾಗ ಒಂದ ತಾಯಿ ಹೆಂಗೆ ಮಕ್ಳು ಹೆಂಗೆ ಬಂದದೀವು. ಇನ್ನು ಮುಂದೆ ನಾಯಿ ಮಕ್ಕಳಾಗೋದು ಬೇಡ. ಈ ಸುದ್ದಿನ ತೆಗಿಬೇಡ್ರಿ. ಹೆಂಗೂ ಮಾರ್ಕೆಟಿಗೆ ಹೋಗಿ ನಿಮ್ಮ ಜೋಡಣನೂ ತಂದನಿ, ಮಣಿ ಸಂತಿನೂ ತಂದನಿ. ನಮ್ಮ ಹುಡುಗಿ ಹೆಂಗಿದ್ರು ಒಳಗೆ ಎಗ್ರಾಸ ಚಿಕನ್ 65 ಹೊಡೆದಿಟ್ಟಾರ್ರಿ. ತೋಟದ ಹೊಲಕ್ಕೆ ಹೋಗಿ ಬಂದು ಒಂದು ವಿಶ್ರಾಂತಿ ತಗೊಳ್ಳಿ ಬರ್ರಿ. ಅಣ್ಣ, ಬಟಾಟೆಯ ಗಲಾಟೆಯಲ್ಲಿ ನಿನಗೊಂದು ಗುಡ್ ನ್ಯೂಸ್ ತಿಳಿಸ್ಲಿಲ್ಲ, ಈಗ ಹೇಳಿ. ತಂಗಿ ಅದೇನು ಹೇಳಮ್ಮ. ಅಣ್ಣ, ನಾನು ನಮ್ಮ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಅಣ್ಣ. ಏನು ನನ್ನ ತಂಗಿ ಇಡೀ ಕಾಲೇಜಿಗೆ ಫಸ್ಟ್ ಬಂದಾಳಂದ ಮೇಲೆ ತಂಗಿ ನಿನ್ನ ಅಣ್ಣನ ಸ್ವಾಭಿಮಾನ ಗಗನಕ್ಕೆ ಮುಟ್ಟಿತು ತಂಗಿ, ಗಗನಕ್ಕೆ ಮುಟ್ಟಿತು. ಈಗಿಂದೀಗಲೇ ಬಟಾಟಿಗೆ ಹೇಳಿ ಕಳಿಸೋಣ ತಂಗಿ, ಪೇಡೆಯನ್ನು ತೆಗೆದುಕೊಂಡು ಬಾ ಅಂತ. ಸುತ್ತಮುತ್ತ 25 ಹಳ್ಳಿಗೆ ಹಂಚಿಬಿಡೋಣ ತಂಗಿ, ಹಂಚಿಬಿಡೋಣ. ಆಯ್ತು ಅಣ್ಣ. ನನ್ನ ತಂಗಿಯರಿಗೆ ಬಂದ ಜನ್ಮ ಜನ್ಮಗಳ ಅನುಬಂಧ, ನನ್ನ ತಂಗಿಯರಿಗೆ ಬಂದ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಬರಲು ದೇಹಕ್ಕೆ ನೆರಳು ನಾವಾಗಲೆಂದು ಹೊರಸುತ್ತೀವಿ. ರಕ್ಷಾ ಬಂಧನ ಬಂದ ಶುಭ ದಿನವೇ ಹೀಗಾಗಿ ಹಬ್ಬ ಬಂದಿತ್ತು. ಸೋದರಿಗೆ ಎಲ್ಲಿಗೆ ಬರಸಾದು ಈ ಹೆಣ್ಣ ನಮ್ಮ ಹೇಳಿತ್ತು. ತಂಗಿಯು ಹುಟ್ಟಿದಾಕ್ಷಣ ಅಣ್ಣನ ಪತ್ನಿ ಹುಟ್ಟಿದು, ತಂಗಿಯು ಹುಟ್ಟಿದಾಕ್ಷಣ ಅಣ್ಣನ ಪತ್ನಿ ಹುಟ್ಟಿದು. ಗಂಡಿಗೆ ಗೌರವದ ಗರಿಗೇರಿದು. ನನಗೆ ಹುಮ್ಮಾರ ಇವೆಲ್ಲ ನಿನಗಾಗಿ ದೀರ್ಘಾಯುಷ್ಮಾನ್ ಭವ. ಅಣ್ಣ ತಂಗಿಯರಿಗೆ ಬಂದ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಬೆರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತೀವಿ. ಬಂಧನ ಲಾ ಲಾ ಲಾ. ನಮಸ್ಕಾರ. ಅಂದ ಹಾಗೆ ನಿಮ್ಮಲ್ಲಿ ಒಂದು ಮುಖ್ಯವಾದ ಕೆಲಸವಿದೆ ಶ್ರೀಮಂತರೇ. ಏನು ಗಂಗಾ, ನೀನಾಗೆ ನೀನೆ ಈ ಕೋಟ್ಯಾಧೀಶನ ಮನೆಗೆ ಬಂದಿದ್ದ. ಧನ್ಯ ಗಂಗಾ, ಧನ್ಯ.
ಧನಿಕರೇ, ನೊಂದುಕೊಂಡು ಬಂದಿರುವ ಈ ಹೆಣ್ಣಿಗೆ ನೀವೇ ನನಗೆ ಧನ ಸಹಾಯ ಮಾಡಬೇಕು ಧನಿಕರೇ. ನಿನ್ನಂತ ಬಡಪಾಯಿಗಳಿಗೆ ಹಣ ಕೊಡೋದಿಲ್ಲ. ಧನಿಕರೇ, ದಯವಿಟ್ಟು ಹಾಗ ಮಾತ್ರ ಮಾತನಾಡಬೇಡಿ. ಯಾಕೆಂದ್ರೆ ಕಂಗಾಲಾದ ಕಾಗೆಯಂತೆ ಎಷ್ಟು ಶ್ರಮಪಟ್ಟು ಕಷ್ಟಪಟ್ಟಿದ್ದೀನಿ ನಾನು. ಆದ್ರೆ ನನ್ನ ಪ್ರೀತಿಯ ತಮ್ಮನಿಗೆ ಬೆಂಗಳೂರಿನಲ್ಲಿ ಕಂಪ್ಯೂಟರ್ ಕೆಲಸವನ್ನು ಕೊಡಿಸ್ತಾ ಇದ್ದೇನೆ. ಆದ್ರೆ ಈಗ 10,000 ರೂಪಾಯಿ ಹಣ ಬೇಕಾಗಿದೆ. ನಿಮಗೆ ಕೈ ಮುಗಿದು ಕೇಳಿಕೊಳ್ತಾ ಇದ್ದೀನಿ, 10,000 ರೂಪಾಯಿ ಹಣ ಕೊಡಿ ಎಂದು ತಮ್ಮಲ್ಲಿ ಶರಪಟ್ಟಿ ಬೇಡಿಕೊಳ್ಳಿ. ಚಪ್ಪು ಚಪ್ಪುಂಡೆ ಹೌಳ ಹೌಳ, ನಿಮ್ಮಂತ ಬಡಪಾಯಿಗಳಿಗೆ ಹಣ ಕೊಡುವುದಿಲ್ಲ. ಗಂಗಾ, ಹಣದ ಮಹಿಮೆ ಎಷ್ಟು ಇದೆ ಎಂಬುದು ಈಗ ತಿಳಿತೇನೆ ನಿನಗೆ. ಅಂತೆ ಕಂಗಾಲಾದ ಕಾಗೆಯಂತೆ ಎಷ್ಟು ಶ್ರಮ ಪಡ್ತಾ ಇದ್ದೇನೆ ಈಗ ಶ್ರೀಮಂತರೇ. ಆದ್ರೆ ಹಣ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿಯಪ್ಪ, ನಿಮಗೆ ಕೈ ಮುಗಿದು ಕೇಳಿಕೊಡುವೆ ನಾನು. ನೀನು ಅಷ್ಟೊಂದು ಧನ್ಯತೆಯಿಂದ ಬೇಡಿಕೊಂಡಾಗ ನಾನು ಮಾನ್ಯತೆ ನೀಡಿ ನಿಮ್ಮಂತ ಬಡಪಾಯಿಗಳಿಗೆ ಹಣ ಕೊಡುವುದಿಲ್ಲ. ಮೊದಲು ಇಲ್ಲಿಂದ ಹೋಗು. ನಿರಾಶ್ರಿತವಾದ ಈ ಹೆಣ್ಣಿಗೆ ಅಂಗಲಾಚಿ ಬೇಡಿಕೊಂಡರು ನಿಮ್ಮಲ್ಲಿ ಕರುಣೆ ಎನ್ನುವುದೇ ಇಲ್ಲವೇ ಶ್ರೀಮಂತರೇ? ನೋಡಿ, ನನ್ನ ಪ್ರೀತಿಯ ತಮ್ಮ ಕಂಪ್ಯೂಟರ್ ಕೋರ್ಸ್ ಕಲಿತಾ ಇದ್ದಾನೆ. ಆದ್ರೆ ಆ ನನ್ನ ತಮ್ಮನಿಗೆ ಎಲ್ಲಿ ಕೇಳಿದ್ರು 10,000 ರೂಪಾಯಿ ಹಣ ದೊರಕುತ್ತಿಲ್ಲ. ಶ್ರೀಮಂತರೇ, ಹೇಗಾದ್ರೂ ಮಾಡಿ 10,000 ರೂಪಾಯಿ ಹಣವನ್ನು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಶ್ರೀಮಂತರೇ, ಪುಣ್ಯ. ಗಂಗಾ, ನೀನು ಇಷ್ಟೊಂದು ಬೇಡಿಕೊಳ್ಳುತ್ತೆ ಅಂದ ಮೇಲೆ ಹಣ ಕೊಡುತ್ತೇನೆ. ನನ್ನ ಮಾತಿಗೆ ಒಪ್ಪಿಕೊಳ್ಳಬೇಕು. ಈ ನಿನ್ನ ದುಂಡು ದುಂಡವಾಗಿ ಬೆಳೆದ ಈ ನಿನ್ನ ಮೈಕದ ಸುಖವನ್ನು ಈ ಗಂಡು ಹುಲಿಗೆ ಒಪ್ಪಿಸುವ. ನೀನು ಕೇಳಿದಷ್ಟು ಡಬ್ಬಲು ಕೊಡ್ತೇನೆ. ಏನನ್ನುವೆ ನನ್ನ ಮಾತಿಗೆ? ಏನ್ ಮಾತನಾಡ್ತಾ ಇದ್ದೀರಾ ನೀವು? ನನಗೆ ಈ ರೀತಿ ಮಾತನಾಡುವುದು ಸರಿಯಲ್ಲ ಧನಿಕರೇ, ಸರಿಯಲ್ಲ. ನೋಡಿ, ನನ್ನನ್ನು ನಿಮ್ಮ ಸ್ವಂತ ತಂಗಿ ಅಂತ ತಿಳಿದುಕೊಂಡು ಧನ ಸಹಾಯ ಮಾಡಿ ಶ್ರೀಮಂತರೇ, ಧನ ಸಹಾಯ ಮಾಡಿ. ನೀವು ನನಗೆ ನನ್ನನ್ನು ತಂಗಿ ಅಂತ ತಿಳಿದುಕೊಳ್ಳಿ. ತಂಗಿ ಗಂಗಾ, ತಂಗಿ ಎಂಬ ಶಬ್ದ ನನ್ನ ಜೀವಮಾನದಲ್ಲೇ ಗೊತ್ತಿಲ್ಲ. ನಿನ್ನಂತ ಹೆಣ್ಣುಗಳ ಮುಂದೆ ನಿನ್ನನ್ನು ಅಪ್ಪಿ ಮುದ್ದಾಡಿ ಆಲಂಗಿಸಬೇಕಂತ ಬಹುದಿನಗಳಿಂದಲೇ ಕನಸು ಕಟ್ಟಿಕೊಳ್ಳುತ್ತಿದ್ದೇನೆ. ನನ್ನ ಮಾತಿಗೆ ಒಪ್ಪಿಕೊಟ್ಟು ಈ ನಿನ್ನ ಮೈಯನ್ನು ಒಪ್ಪಿಸೋ. ಏನನ್ನುವೆ ನನ್ನ ಮಾತಿಗೆ? ಈ ನಿಮ್ಮ ಬಾಯನ್ನು ಸ್ವಲ್ಪ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡಿ. ಬಡವರ ಹೆಣ್ಣೆ ಎಂದು ಶ್ರೀಮಂತರ ಮನೆಗೆ ಬಾಯಿ ತೆರೆದು ಹಣ ಕೇಳೋದಕ್ಕೆ ಬಂದರೆ ಮೈ ಒಪ್ಪಿಸು ಎಂದು ಹೇಳ್ತಾ ಇದೆಯಲ್ಲ, ಗೌಡ, ನಾಚಿಕೆ ಮೇಲೆ ಹೇಸಿ ಚಲನಕ್ಕೆ ಧನಿಕರ ಎಂದು ತಿಳಿದು ಬಡವರ ಪಾಲಿಗೆ ದೇವರಾಗಿರ್ತಾ ಇದ್ದಾರೆ ಎಂದು ನಿಮ್ಮ ಮನೆ ಬಾಗಿಲವರಿಗೆ ಹಣ ಕೇಳೋದಕ್ಕೆ ಬಂದ್ರೆ ಈ ರೀತಿ ಮಾತನಾಡ್ತಾ ಇದ್ದೀರಲ್ಲ ಧನಿಕರೇ. ಇದು ನ್ಯಾಯವೇ? ಇದು ಧರ್ಮವೇ? ಇದು ಒಂದು ಕರ್ತವ್ಯವೇ? ಹೇಳಿ ಧನಿಕರೇ, ಇದು ಕರ್ತವ್ಯವೇ? ಹೇಳಿ ಹಾಗಾದರೆ. ನಿನ್ನ ಮಾತು ಕೇಳಲು ನನಗೇನು ಸಮಯವಿಲ್ಲ. ನಿನ್ನ ತಮ್ಮನ ವಿದ್ಯಾಭ್ಯಾಸಕ್ಕೆ ಹಣ ಬೇಕಂದ ಮೇಲೆ ನೀನು ನನ್ನವಳಾಗಿ ಒಂದು ದಿನ ನನ್ನ ಮಂಚಕ್ಕೆ ಮಲಗು. ನಿನಗೆ ಇಡೀ ನನ್ನ ಅಖಂಡ ಆಸ್ತಿಯೇನೆ ನಿನಗೆ ಹಚ್ಚುತ್ತೇನೆ. ಏನನ್ನುವೆ? ಮುಚ್ಚರಿನ ಬಾಯಿನ. ಏನಂದರೆ
ನೀನು ನನ್ನ ಬಂಧನದಲ್ಲಿ ಬಂದ ಸಿಕ್ಕು ಒಂದು ಹೆಣ್ಣು. ನಿನ್ನಿಂದ ಇಲ್ಲಿಂದ ಯಾವನು ಬಿಡಿಸಿಕೊಂಡು ಹೋಗುವುದಿಲ್ಲ. ಈಗ ನಿನ್ನ ಹುಟ್ಟು ಬಟ್ಟೆಯ ಬಿಟ್ಟೆ ಈ ನಿನ್ನ ಹೊತ್ತೊಯ್ದುಕೊಂಡು ನಿನ್ನ ಶೀಲ ಕೆಡಿಸಬೇಕಾಗುತ್ತದೆ. ಸೋಕೆ ದಾರಿ ತಪ್ಪಿದ ಶ್ವಾನ ಧನಿಕರೆ ಎಂದು ತಿಳಿದು ಕ್ಷಣ ಮನೆಗೆ ಬಂದು ಈ ರೀತಿ ಹಣ ಕೇಳಿದರೆ ಸೊಕ್ಕಿನಿಂದ ಮಾತಾಡ್ತಾ ಇದೆಯಲ್ಲ. ಏಯ್, ನಾಚಿಕೆ ಆದಲ್ಲಿ ಬೇಡ ಹೇಸಿದ್ದಲ್ಲ ಮಕ್ಕಿ. ಏನಂದಿ? ಒಂದು ಗಂಡುಳ ಗರತಿಯರಿಗೆ ಶೀಲದ ಬುದ್ಧಿಯನ್ನು ಬಿಚ್ಚಿಕೊಡು ಅಂತ ಹೇಳ್ತಾ ಇದೆಯಲ್ಲ. ಏ ಗೌಡ, ನಾನು ಮಾನವಂತರ ಮನೆತನದಲ್ಲಿ ಬೆಳೆದ ಹೆಣ್ಣು, ಮಾನ ಮರದಿಯಿಂದ ಬದುಕುತ್ತಾ ಬಂದ ಹೆಣ್ಣು ನಾನು. ಅಂದಾಗ ನಿಮ್ಮಂತ ಕಂಡವರಿಗೆ ಶೀಲವನ್ನು ಅರ್ಪಿಸುವ ಹೆಣ್ಣು ನಾನಲ್ಲ. ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗು. ನನ್ನ ಕಣ್ಣೆದುರಿಗೆ ನಿಲ್ಲಬೇಡ. ಇಲ್ಲ, ನಿನ್ನ ಮನೆಗೆ ಬಂದಿದ್ದು ನನ್ನದೇ ತಪ್ಪಾತು. ನಾನೇ ಇಲ್ಲಿಂದ ಹೊರಟು ಹೋಗ್ತಾ ಇದ್ದೀನಿ. ಗೌಡ, ಏನ ದುಡ್ಡಿದೆ ಎಂದು ಬಡವರಾಗಿ ನಿನ್ನಲ್ಲಿ ಹಣ ಕೇಳೋದಕ್ಕೆ ಬಂದ್ರೆ ಶೀಲವನ್ನು ಅರ್ಪಿಸು ಅಂತ ಹೇಳ್ತಾ ಇದೆಯಲ್ಲ. ನನ್ನಂತೆ ನಿನಗೆ ಯಾರು ಮನೆಯಲ್ಲಿ ಅಕ್ಕ ತಂಗಿಯರು ಇಲ್ಲವೇ? ಅಕ್ಕ ತಂಗಿಯರಿದ್ದರೂ ಕೂಡ ಅವರನ್ನು ಕಾಮದಾಟಕ್ಕೆ ಕರ್ತಾ ಇದೀಯಾ? ಏನೋ ಹಾಗಾದರೆ ಏನೋ ಸೊಕ್ಕಿನ ಸೂಳೆ, ತುತ್ತು ಕೂಳಿಗೆ ಗತಿ ಇಲ್ಲದ ಹೇಷ ಸೂಳೆ. ನಿನಗೆ ಇಷ್ಟೊಂದು ಸೊಕ್ಕಿದ್ದಂದ ಮೇಲೆ ಮೀಸೆ ಹೊತ್ತು ಗಂಡಸ, ನನಗೆ ಎಷ್ಟು ಸೊಕ್ಕಿದೆ. ಅಟ್ಲೀಸ್ಟ್